ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಬಂದಿರೋದು ಪುಣೆ ಹತ್ರ ಇರುವ ಒಂದು ಪಾವಲ್ ಅಂತ ಹಳ್ಳಿ. 49 ಕಿಲೋಮೀಟರ್ ದೂರದಲ್ಲಿರೋ ಪಾವಲ್. ಇಲ್ಲಿಗೆ ಬಂದ್ರಿ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅನಿಸ್ತು. ಸ್ನ್ಯಾಕ್ಸ್ ತಿನ್ನೋಣ ಅಂತ ಹುಡುಕಾಡಿದ್ರಿ, ನಮ್ಮ ಕಡೆ ಇರೋದು ಏನಾದರೂ ಸಿಗುತ್ತಾ ಅಂತ. ಇಲ್ಲಿ ಏನು ಗೊತ್ತಾ, ನಾರ್ಮಲ್ ಹೋಟೆಲ್ಸು ಇಲ್ಲ. ಏನಂತಂದರೆ ಇಲ್ಲಿ ಗೋಬಿ, ನೂಡಲ್ಸು, ಎಗ್ ರೈಸು, ಫ್ರೈಡ್ ರೈಸ್ ಅನ್ನೋದೆಲ್ಲ ಏನೂ ಕೇಳಂಗೇ ಇಲ್ಲ. ಬರೀ ಇಲ್ಲಿ ಯಾವುದೋ ಮಟ್ಕಿ ಚಟ್ಕಿ ಪಟ್ಕಿ ಅನ್ನೋದು ಯಾವುದೋ ಎದುರುಗಳೈತೆ. ಅದು ಬಿಟ್ಟರೆ ಪಾವ್ ಬಜ್ಜಿ, ಫೇಮಸ್ ಅಂದರೆ ಪಾವ್ ಬಜ್ಜಿನೇ, ಅದೊಂದು ತಿನ್ಬೋದು ಅಷ್ಟೇ. ಅದೇ ಹೊಟ್ಟೆ ತುಂಬಿಸ್ಕೋಬೇಕು ಊಟ ಮಾಡುತ್ತಲ್ಲ. ತುಂಬ ಹುಡುಕ್ಲಾಡಿದ್ರಿ, ಏನಾದರೂ ನಮ್ಮ ಕಡೆ ಇರೋ ಸಿಗುತ್ತೆ ಅಂತ. ಆದರೆ ಫುಡ್ ಏನೂ ಇಲ್ಲ. ಮಧ್ಯಾಹ್ನ ಊಟನೂ ಅಷ್ಟೇ. ಇವ್ರು ತಿನ್ನೋದೇನು ಗೊತ್ತಾ, ಪಾವ್ ಬಜ್ಜಿ ಅಲ್ಲ, ಪಾವ್ ಬಜ್ಜಿ ಮತ್ತು ಅದಕ್ಕೆ ಸಾಂಬಾರು ಕೊಡ್ತಾರೆ. ಅದನ್ನೇ ಇವ್ರು ಊಟದ ಥರ ತಿಂತಾರೆ. ಎಷ್ಟೊಂದು ಅಂಗಡಿಗೆ ಹೋದ್ರಿ, ಆದರೆ ಎಲ್ಲೂ ಸಿಗಲಿಲ್ಲ. ನಿಜವಾಗ್ಲೂ ನಮ್ಮ ಬೆಂಗಳೂರೇ ನಮಗೆ ಚೆಂದ ಅನಿಸುತ್ತೆ ಅಲ್ಲ. ರೈಸ್ ಐಟಮ್ ಒಂದು ಹುಡುಗಕ್ಕೆ ಹೋದ್ರು ಇಲ್ಲಿ ಎಲ್ಲೂ ಸಿಗಲ್ಲ, ಅಷ್ಟು ಕಷ್ಟ ಆಗ್ತೈತೆ ರೈಸ್ ಐಟಮ್. ನಾವು ಬೆಳಗ್ಗೆಯಿಂದ ಊಟ ಮಾಡಿ ಬರೀ ಪಾವ್ ಬಜ್ಜಿಯಲ್ಲೇ 3 ಹೊತ್ತು ಹೊಟ್ಟೆ ತುಂಬಿಸ್ಕೊಂಡಿದ್ದೀವಿ ಅಷ್ಟೇ. ಆ ಥರ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ಈಗ ನೋಡೋಣ, ಯಾವುದೋ ಒಂದು ಮಟ್ಕಿ ಅಂತೆ ಫೇಮಸ್ ಅಂತೆ, ಅದನ್ನು ನಮ್ಮ ಕಡೆ ಬೇಲ್ಪುರಿ ಅಂತಾರೆ. ಈ ಕಡೆ ಹೆಂಗಿರುತ್ತೆ ಟೇಸ್ಟ್ ನೋಡೋಣ. ಹೊಡಿತಾರೆ ನಿಮಗೆ ಬಂದು ಈಗ ರಿಟರ್ನ್ ನೋಡಿ, ಈ ಕಡೆ ಇದೇ ಫೇಮಸ್ಸು. ನಾನಿವಾಗ ಟೇಸ್ಟ್ ಮಾಡೋಕ್ಕೆ ಹೋಗ್ತಿರೋದು ಇದು ಮಟ್ಕಿ ಬೇಹ. ಹೆಂಗಿರುತ್ತೆ ಅಂತ ಹೇಳ್ತೀನಿ. ಇಲ್ಲಿ ತುಂಬ ಜನ ಮಧ್ಯಾಹ್ನ ಊಟ ಎಲ್ಲ ಗುಂಪಲ್ಲಿ ಬಂದು ಫ್ಯಾಮಿಲಿ ಎಲ್ಲ ಪಾವು ಅಂತಂದರೆ, ಪಾವು ಅಂದರೆ ನಮ್ಮ ಕಡೆ ಬಂದಂತಾರೆ, ಅದನ್ನು ತಿನ್ಕೊಂಡು ಕಾಲ ಹಾಕ್ತಾರೆ. ಅಂದರೆ ಈ ಕಡೆ ಇರೋ ಒಂದು ಊಟ ಅಷ್ಟೇ. ನಮ್ಮ ಕಡೆ ಆದರೆ ನಾವು ಮುದ್ದೆ ತಿಂತೀವಿ. ನನಗಂತೂ ಮುದ್ದೆ ತಿಂದು ತುಂಬ ದಿನ ಆಗ್ಬಿಟ್ಟಿದೆ. ಆ ಥರ ಯಾವಾಗ ಬಂದು ತಿಂತೀನೋ ಅಂತ ಅನಿಸ್ಬಿಟ್ಟಿದೆ. ಬರೀ ಚಪಾತಿ, ರೈಸ್ ಐಟಮ್ ಅಂತೂ ಎಲ್ಲೂ ಹೋಟೆಲ್ಲೇ ಕಾಣಿಸ್ತಿಲ್ಲ. ಆ ಥರ ನೋಡಿ ಫ್ರೆಂಡ್ಸ್, ವಡಾಪಾವ್ ಈ ಥರ ಕೊಡ್ತಾರೆ. ಹೆಂಗಿರುತ್ತೆ ಅಂತ ಮದನ್ ಈಗ ಟೇಸ್ಟ್ ಮಾಡಿ ಹೇಳ್ತಾನೆ. ಇದು ವಡ, ಇದು ಪಾವ್, ಇದು ಮಿರ್ಚಿ, ಇದು ಕಾಂದ. ಸ್ಟಾರ್ಟ್. ಇದು ಹೆಂಗೆ ತಿನ್ಬೇಕಂದ್ರೆ, ಇದು ಹಿಂಗೆ ಹರ್ಕೋಬೇಕು, ನಿಧಾನಕ್ಕೆ ಅರ್ಧ ಹಿಂಗೆ ಮಾಡಿ ಇದರೊಳಗಡೆ ವಡೆ ಹಾಕ್ಕೊಬೇಕು. ಹಾಕಿ ಕ್ಲೋಸ್ ಮಾಡಿ ನಿಮಗೆ ಟೇಸ್ಟ್ ಬೇಕಾದ್ರೆ ಒಳಗಡೆ ಹಾಕ್ಕೊಂಡು, ನೀವು ಪಿಜ್ಜಾ ಬರ್ಗರ್ ಬರ್ಗರ್ ತಿಂತೀರಲ್ಲ ಹಂಗೆ ಅಷ್ಟೇ. ಅಷ್ಟೇ ಬೂಮ್ ಎಲ್ಲ ಥರದ್ದು ಮಿಕ್ಚರು, ಆಮೇಲೆ ಇದನ್ನೇನಂತಾರೆ, ಏನಿದು ಹೆಸರು ಕಾಳು, ಇದು ಹಸಿದು, ಆಮೇಲೆ ಇದೆಲ್ಲ ಏನಂತಾರೆ ಮಂಡಕ್ಕಿ, ಎಲ್ಲದನ್ನು ಮಿಕ್ಸ್ ಮಾಡಿ ಕೊಡ್ತಾರೆ. ಇದು ನಾವು ಏನಿಲ್ಲ, ಹಿಂಗೆ ಮಿಕ್ಸ್ ಮಾಡಿ ಹಿಂಗೆ ಮಾಡ್ಕೊಂಡು ಏನಿಲ್ಲ ಹಿಂಗೆ ತಿನ್ನಬೇಕು. ಇದನ್ನ ಇವರು ಇಲ್ಲಿ ಊಟ ಥರ ತಿಂತಾರೆ, ನಾವು ಸ್ನ್ಯಾಕ್ಸ್ ಥರ ತಿಂತೀವಿ ಅಷ್ಟೇ. ಏನು ಗೊತ್ತಾ ಫ್ರೆಂಡ್ಸ್, ಇದ್ರ ಹೆಸರು ಮಟ್ಕಿ ಅಂತ. ಮಟ್ಕಿ ಬೇಹ ಅಂದರೆ ಇದನ್ನು ನೋಡಿ, ನಾವು ಸ್ನ್ಯಾಕ್ಸ್ ಥರ ತಿಂತೀವಿ. ಏನಂತಂದರೆ ಬೇಲ್ಪುರಿ ಮಾಡ್ತೀವಲ್ಲ ಅದೇ ಥರ. ಇದು ಪೂರಿ, ಆಮೇಲೆ ಮಿಕ್ಸ್ ಇರುತ್ತೆ, ಮತ್ತು ಹೆಸರು ಕಾಳು. ಅದನ್ನು ಏನು ಮಾಡಿರ್ತಾರೆ ಅಂತಂದರೆ, ಇದನ್ನೇನಂತಾರೆ ಮರ್ಕೊಂಡ್ಬಿಟ್ಟಿದ್ದು, ಮೊಳಕೆ ಮಾಡಿಬಿಟ್ಟು ಅದನ್ನು ಮಿಕ್ಸ್ ಮಾಡಿ ತಿಂತಾರೆ. ಇದನ್ನು ಇವರು ಊಟದ ಥರ ತಿಂತಾರೆ. ನಾವು ಇದನ್ನು ಸ್ನ್ಯಾಕ್ಸ್ ಥರ ತಿಂತೀವಿ. ಅಷ್ಟೇ ವ್ಯತ್ಯಾಸ ನಮಗೂ ಅವ್ರಿಗೂ. ನೋಡೋಣ, ಟೇಸ್ಟ್ ಮಾಡ್ತಿದ್ದೀನಿ ಹೆಂಗಿರುತ್ತೆ ಅಂತ. ತುಂಬ ಚೆನ್ನಾಗಿ ಮಟ್ಕಿ ಮತ್ತು ವಡಪಾವ್ ತಿನ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಏನಾದರೂ ತೋರಿಸ್ತೀನಿ, ಇಲ್ಲಿನ ಕಲ್ಚರ್ ಹೇಗಿರುತ್ತೆ ಅಂತ ಎಲ್ಲ. ಲಾರಿ ಐತೆ, ಇಲ್ಲೂ ಲಾರಿ ಐತೆ. ಬಾಯ್.